ನಾಡಪ್ರಭು ಕೆಂಪೇಗೌಡರದು 515ನೇ ಜಯಂತ್ಯೋತ್ಸವನ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರು ನಗರದೆಲ್ಲ ಹಬ್ಬದ ವಾತಾವರಣ ಇದೆ. ಏನು ನಮ್ಮ ಮನಸ್ಸಿಗೆ ಅಂತಂದರೆ ಇಡೀ ರಾಜ್ಯದಲ್ಲಿ ಮೈಸೂರಲ್ಲಿ ದಸರಾ ಹೇಗೆ ಮಾಡ್ತಾರೆ ಅದೇ ಥರ ಕೆಂಪೇಗೌಡರದು ದಿನಾಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ಅದು ಶಾಸಕರ ಹತ್ರ ಹೇಳಿದ್ದೀವಿ, ಮುಂದಿನ ದಿನಗಳಲ್ಲಿ ದಸರಾ ಹಬ್ಬ ಹೇಗೆ ಮಾಡ್ತೀವಿ ಆ ರೀತಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಸರ್ಕಾರದ ವತಿಯಿಂದ ಮಾಡೋಕ್ಕೆ ಒತ್ತಾಯ ಮಾಡಿ ಅಂತೇಳಿ ಶಾಸಕರ ಹತ್ರ ಹೇಳಿದ್ದೀವಿ. ಇಲ್ಲ, ಇದು ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಅಸಹ್ಯ ಅನಿಸುತ್ತೆ, ನೋವು ಕೂಡ ಆಗುತ್ತೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಕರೆದಿಲ್ಲ. ಈ ಕಡೆ ಎಲ್ಲೋ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆದರು ಕುಮಾರಸ್ವಾಮಿಯವರು, ಅವನು ಕೂಡ ಕರಿಬೇಕಾಗಿತ್ತು. ಏನೂ ಆಗ್ತಿರಲಿಲ್ಲ. ಕರೆದಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನು ಈ ಸಮಾಜಕ್ಕೆ ತೋರಿಸ್ಬೋದಾಗಿತ್ತು. ಸೋಮಣ್ಣ ಅವ್ರ ಹೆಸರು ಹಾಕಿದ್ದಾರೆ, ನಿರ್ಮಲಾ ಸೀತಾರಾಮನ್ ಹೆಸರು ಹಾಕಿದ್ದಾರೆ. ಶೋಭಾ ಕರಂದ್ಲಾಜೆ ಉದ್ದೇಶವಾಗಿ ದ್ವೇಷದ ರಾಜಕಾರಣ ಅದು ಗೊತ್ತಾಗುತ್ತೆ ಏನು ಅಂತ. ಹಿಂಗೆ ಆಗಬಾರ್ದಾಗಿತ್ತು. ಹೇಳೋದು ಮೊನ್ನೆ ನಾವು ಹೋದಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಎಲ್ಲ ಜನಾಂಗಕ್ಕೂ ಸೇರಬೇಕು, ನಾವು ಸೀಮಿತ ಒಬ್ಬರು ಗೌಡರು ಜನಾಂಗಕ್ಕಲ್ಲ, ಎಲ್ಲ ಜನ ಸೇರಬೇಕು. ಭಾಳ ದೊಡ್ಡತನದಿಂದ ಮಾತಾಡಿದ್ರು. ನಮಗೆಲ್ಲ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಈಗ ಇವ್ರನ್ನಿಬ್ಬರು ಬಿಟ್ಟಿರೋದು ನೋವಾಗ್ತದೆ ನಮಗೆ. ಅವ್ರನ್ನ ಸೇರಿಸ್ಕೊಳ್ಬೇಕಾಗಿದ್ದು ಆಸೆ ಇದೆ. ಈ ದಿನ 515 ವರ್ಷದ ಇತಿಹಾಸ. ನನ್ನ ಕೆಂಪೇಗೌಡರು ಬೆಂಗಳೂರು ಕಟ್ಟಂಥ ಕೆಂಪೇಗೌಡರು. ಈ ದಿನ ಕೆಂಪೇಗೌಡರು ಮಾಡಿದ್ದಕ್ಕೆ ಬೆಂಗಳೂರನ್ನು ಬೆಳೆಸಿ ಇವತ್ತೆಲ್ಲ ಒಳ್ಳೆಯ ಕೆಲಸ ನಡೀತಾ ಇದೆ. ಸಾಲದಕ್ಕೆ ನಮ್ಮ ಶಾಸಕರ ಭವನ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಭವನದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿನ ಸುಮಾರು 10 ವರ್ಷದಿಂದ ನಡ್ಕೊಂಬರ್ತಾಯಿದೆ. ಇಲ್ಲಿ ಇದಕ್ಕೆ ಕಾರಣ ನಮ್ಮ ಶಾಸಕರಂಥ ಗೋಪಾಲಯ್ಯನವರು. ಅವರು ಮಾಡಿದಂಥ ಕಾರ್ಯವೈಖರಿಗಳೆಲ್ಲ ಇವತ್ತು ಕೆಂಪೇಗೌಡರು ಏನಿದ್ರು ವರ್ಷ ಅವ್ರು ಅರ್ಪಿಸೇ ಬರ್ತೀವಿ. ಸಾಲಕ್ಕೆ ಇಡೀ ಕ್ಷೇತ್ರದಲ್ಲಿ ಕೆಂಪೇಗೌಡರ ಬಗ್ಗೆಯಲ್ಲಿ ಇಡೀ ಏರಿಯಾದಲ್ಲಿ ವಾರ್ಡ್ ಲೆಕ್ಕದಲ್ಲಿ ವಿಜೃಂಭಣೆಯಿಂದ ನಮ್ಮ ನಾಯಕರು ಮಾಡಿಸ್ತಾ ಇರ್ತಾರೆ. ಸಾಲಕ್ಕೆ ಇವತ್ತು ನಮ್ಮ ಶಾಸಕರ ಭವನದಲ್ಲಿ ಕೆಳಗಡೆ ಒಂದು ಆಫೀಸ್ ಇತ್ತು, ಮೇಲ್ಗಡೆ ಒಂದು ಚೇಂಬರ್ ಇದು ಮಾಡಿ ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಬೆಳಿಗ್ಗೆ ಉದ್ಘಾಟನೆ ಅದನ್ನೂ ಸಹ ನಮ್ಮ ನಾಯಕರು ಗೋಪಣ್ಣವರು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ, ಉಪಮುಖ್ಯಮಂತ್ರಿ ಆಗಲಿ, ಇನ್ನು ಮಂತ್ರಿ ಆಗಲಿ. ಅವರು ಯಾವತ್ತಿದ್ರೂ ಗೋಪಣ್ಣವರು ದಾನಂತ ದಾನದಲ್ಲಿ ಜನಕ್ಕೆ ಬಡವರಿಗೆ ಶಾಶ್ವತವಾಗಿ ಮಾಡ್ಕೊಂಬಂದಂಥ ವ್ಯಕ್ತಿ ಮನುಷ್ಯ. ಇವತ್ತು ಬೆಳಿಗ್ಗೆ ಇಲ್ಲ ಸ್ವಾಮಿ ನನಗೆ ಹುಷಾರಿಲ್ಲ, ಅಟ್ಯಾಕ್ ಅಂದರೆ ಬೆಳಿಗ್ಗೆ ಮಾಡಿಸ್ತೀನಿ ನಡೆಯಪ್ಪ ಅಂತಾರೆ ಹೊರತು ನಾನು ಇಲ್ಲ ಅಂತ ತಪ್ಪಿಸ್ಕೊಂಡು ಹೋಗಲ್ಲ. ಬಂದಂಥ ಸ್ಕೂಲ್ ಮಕ್ಕಳಿಗಾಗಲಿ ಅವರಿಗೆ ಬಟ್ಟೆ ಪುಸ್ತಕ ಇರ್ಬೋದು. ಇಲ್ಲಿ ಶಾಲೆ ಕಟ್ಟಿದ್ದಾರೆ. ಕೆಂಪೇಗೌಡರ ಆಶೀರ್ವಾದದಿಂದ ಕೆಂಪೇಗೌಡನ ಊರಿನಲ್ಲಿ ಕಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದ ನಾಯಕರು ಒಂದು ಒಳ್ಳೆಯ ಬಿಲ್ಡಿಂಗನ್ನು ಇಡೀ ಕ್ಷೇತ್ರದ ವಾರ್ಡಲ್ಲಿ ಲೆಕ್ಕದಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಏನಿತ್ತು ಆ ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಕಮಲಾನಗರ ಇರ್ಬೋದು, ಕಂಠೀರವ ನಗರ ಇರ್ಬೋದು. ಕಂಠೀರವದಲ್ಲಿ 5,000 ಜನ ಮಕ್ಕಳಿದ್ದಾರೆ, ಕಮಲಾನಗರದ 3,500 ಜನ ಮಕ್ಕಳಿದ್ದಾರೆ. ಕುರುಬೆಳೆದಿದೆ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಕೆಂಪೇಗೌಡರು ಮಾಡೋದಂಥ ಬೆಂಗಳೂರನ್ನ ಇವತ್ತು ಮಾಡಿದ್ದು ನನ್ನ ನಾಯಕರು ಮಹಾಲಕ್ಷ್ಮಿ ವಿಧಾನಸಭೆಯಲ್ಲಿ ಅದನ್ನು ಹೆಸರು ಉಳಿಸ್ಕೊಂಡು ಹೋಗ್ತಾಯಿದ್ದಾರೆ. ಅವರು ನನ್ನ ಲೆಕ್ಕದಲ್ಲಿ ಅವರು ಕೆಂಪೇಗೌಡ್ರೆ ಅಂತ ನಾನು ಹೇಳಬೇಕು. ಯಾಕೆಂದ್ರೆ ಜನ ಮಾತಾಡ್ತಾ ಇರೋದು ಹಾಗೇನೆ. ಇವತ್ತು ತುಂಬ ಅವರು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ. ಬೆಳಿಗ್ಗೆ ಎದ್ದು ಜನಕ್ಕೆ ಒಳ್ಳೆಯ ಸೌಕರ್ಯನ ಕೊಟ್ಟಾಗ ಅಂಥ ವ್ಯಕ್ತಿ ಜನ ಬಾಯಲ್ಲೇ ಬರ್ತಾಯಿದೆ. ನಮ್ಮ ಮಾಧ್ಯಮ ಪಕ್ಷ ಅವ್ರು ಇನ್ನೂ ಅಧಿಕಾರ ಸಿಗಲಿ, ಒಳ್ಳೆಯದಾಗಲಿ ಅಂತ ನಾನು ಕೆಂಪೇಗೌಡರ ಮುಂದೆ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ.